ಇದು ದಿಲ್ ಪಸಂದ್ ಅದ ಗಿಡು ಅಪ್ಪಿ ಬೇಕಾ ಬೇಕಂದ್ರೆ ನಾಲ್ಗೆ ಹೊರಗೆ ಹಾಕಿ ಬೇಕಂತ ನೋಡ್ರಿ ಬೇಕಾ ಬೇಕಾ ಬೇಡ ನಾ ತಿನ್ಲೇ ಬೇಕಂತ ನಾಲ್ಗೆ ಬೇಕಾ ನೋಡಿರಿ ಮತ್ತೆ ಬೇಕಾ ಒಳ್ಳೆ ಮ್ಯಾಕ್ ತೆಗ್ದಿಡೋಣ ಬೇಕಾ ಹೆಂಗ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವು ಎಲ್ಲರೂ ಕೂಡ ಆರಾಮಿದ್ದೀರಂತ ತಿಳ್ಕೊತೀನಿ. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರ್ತದೆ ನೋಡ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ನಾನಿಲ್ಲಿ ಅಂಗಡಿಯಾಗಿದ್ದೀನಿ ನೋಡ್ರಿ. ನಾನೇನೋ ತಿನ್ನೋಕ್ಕಂತ ತೊಗೊಂಡು ಬಂದೆ. ನಮ್ಮ ಅರ್ಜುನ ಯಾವ ಇದರಿಂದ ನೋಡಿರ್ತಾನೆ ನೋಡಿ ಕೇಸಿ ನನ್ನಿಂದ ಹೆಂಗೆ ಬರತ್ತಾನೆ ನೋಡ್ರಿ. ಮೈಸೂರು ಪಾಕ್ ತೊಗೊಂಬಂದೆ ಅಂಗಡಿಯಾಗ. ಯಾಕೆ ತಿನ್ಬೇಕನ್ನಿಸ್ತು, ತೊಗೊಂಡು ಬರತ್ತೀನಿ. ಅವನಿಗೆ ಸ್ವೀಟ್ ಅಂದರೆ ಇಷ್ಟ ಆಗ್ತದೆ. ಹಾಗಾಗಿ ನಾವು ಏನೇ ತಿಂದೆ ಅದರಲ್ಲಿ ಕೊಡ್ಬೇಕು ಅವಂಗೆ. ಅದರಲ್ಲೂ ಸ್ವೀಟ್ ಅಂತೂ ಬೇಕೇ ಬೇಕು, ಕೊಡೋತನ ಬಿಡೋಂಗಿಲ್ಲ ನೋಡ್ರಿ. ಹೆಂಗೆ ನೋಡ್ಕೊಂತ ಬರತ್ತಾನೆ, ಕೈಯಾಗೈತೆ. ನಾನು ಅವೆಲ್ಲ ಹೊರಗತ್ತ ಅಂತ ಮಾಡೀನಿ ನೋಡ್ರಿ. ಹೆಂಗೆ ಮೂಸಿ ನೋಡ್ತಾನೆ. ಅವನಿಗೆ ಸ್ವೀಟ್ ಇಷ್ಟ ಆಗ್ತಾವೆ. ಸ್ವೀಟ್ ಕೊಡಬಾರ್ದು, ಆದರೆ ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಮತ್ತು ಅವನಿಗೆ ಬಿಡೋದಿಲ್ಲ ಇಲ್ಲಾಂದರೆ. ಕುಚ್ ಇವತ್ತು ಅವನು ಊಟ ಮಾಡಿಲ್ಲ, ರೊಟ್ಟಿ ತಿಂತಿದ್ದ ದಿನ. ಇವತ್ತು ರೊಟ್ಟಿ ನಾನು ಮಾಡಿಲ್ಲ, ನಮ್ಮ ಅತ್ತಿ ಆ ಕಡೆ ಹೋಗಿಲ್ಲ ಅವು. ಇಲ್ಲಾಂದರೆ ನಮ್ಮ ಮನೆಯವ್ರು ತರ್ತಿದ್ರು, ನಮ್ಮ ಅತ್ತಿ ರೊಟ್ಟಿ ಮಾಡಿದ್ರೆ ತರ್ತಾಯಿದ್ರು. ನಾನು ದೋಸೆ ಮಾಡೀನಿ. ಇವತ್ತು ನಮ್ಮ ಅರ್ಜನಿಗೆ ಊಟ ಇಲ್ಲ ಪಾಪ, ಹಶ್ವಾಗ್ಬಿಟ್ಟದ, ನಿದ್ದೆ ಬಂದದ. ನಾನಿವಾಗ ಟ್ರೆಜರಾಗಿನ ಸೀರೆ ಎಲ್ಲ ಕಿತ್ತಾಕತ್ತೀನಿ. ಯಾಕಂದರೆ ಕಲ್ಲ ಹುಲ್ಲ ಆಗ್ತಾವೆ. ತೋರಿಸ್ತೀನಿ ಬರೀ. ಮೊನ್ನೆ ಸ್ವಲ್ಪ ಇಟ್ಟಿತ್ತು, ಫ್ರಿಜ್ಜಿನಾಗ ಇಟ್ಟಿದ್ದೆ, ನೋಡೋಣಂತ. ಸ್ವಲ್ಪ ಇತ್ತು, ಅದ್ರಾಗೆಲ್ಲ ಗೋಧಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಹಾಕಿ ದೋಸೆ ಮಾಡೀನಿ. ಇವು ನನ್ನ ಬ್ಯಾಗ್ ನಾನು ಟ್ರೈಪಾಡ್ಗೆ ಇಡ್ತೀನಿ, ಕಾಣ್ತಾ ಇರ್ಬೋದು. ಇಷ್ಟೆಲ್ಲ ಕಿತ್ತಾಕಿನಿ. ಇಲ್ಲಿ ಕೆಳಗದ ಎಲ್ಲ ಜೋಡಿಸ್ಕೋಬೇಕು. ಯಾಕಂದರೆ ತೆಕ್ಕೊಂಡಿರ್ತೀನಲ್ಲ ಅವಾಗ ಎಲ್ಲ ಡ್ರೆಸ್ಸು ಆ ಕಡೆ ಎಲ್ಲ ಸೀರದಾವು. ಅವಿನ್ನ ಜೋಡಿಸಿದ್ವು ಅಲ್ಲ, ಮೊದಲು ಹಿಂಗಿದ್ವು ಅಷ್ಟರ ತನಕ ಕಿತ್ತಾಕಿನಿ. ಇವೆಲ್ಲ ಜೋಡಿಸವು ಜಗ್ಗದವು. ಇದೊಂದು ಕೆಲಸ ಮುಗಿಸ್ಕೊಂಡ್ರೆ ಆಯಿತು ಅಂತ. ಇಲ್ಲೆಲ್ಲ ರಾಶಿ ಬಟ್ಟೆ ಬಿದ್ದಾವ, ಇಲ್ಲಿ ಮಠ ಅಲ್ಲೆಲ್ಲ. ಇದು ನಂದು, ಇದು ನಂದು, ಇದು ನಂದು, ಇದು ನಂದು. ಇವೆರಡು ಅಷ್ಟೇ ನಮ್ಮ ಮನೆಯವರು ಬಟ್ಟೆಗಳು. ಇವು ನಮ್ಮ ಮನೆಯವರು ಅಷ್ಟೇ, ಇವೆರಡು ಕೆಲವೊಂದು ಮ್ಯಾಗೊಂದು. ಇಲ್ಲೆಲ್ಲ ನಂದೆ, ಇದು ನಂದೆ, ಇದು ನಂದೆ. ಆದರೂ ಬಟ್ಟೆ ಇಲ್ಲ ನನಗೆ. ಏನು ಮಾಡೋದು? ಸೀರೆ ಇಷ್ಟಕ್ಕೊಂದು ಸೀರೆ ಅದಾವ. ಡ್ರೆಸ್ಸೇನು ಭಾಳ ಇಲ್ಲ, ನಾನು ಸೀರೆನೇ ಭಾಳ ಅದಾವ. ಆದರೂ ಇವೆಲ್ಲ ದಡಿ ಸೀರೆ ಒಂದು ಕೈದೆ ಒಂದು ಸೈಡ್ ಇಡ್ತೀನಿ. ಹಾಗೆ ಮೆತ್ತನ ಸೀರೆ ಎಲ್ಲ ಒಂದು ಕಡೆ ಇಡ್ತೀನಿ. ಇನ್ನು ಟ್ರೆಜರಿ ಸಾಲ ಒಂದು ನಮ್ಮೂರಲ್ಲಿ ಅಲ್ಲೊಂದಿಷ್ಟು ಅದಾವ ಸೀರೆ. ಈ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ ನನಗೆ. ಸೀರೆಗೆ ಇನ್ನೊಂದು ಬ್ಲೌಸ್ ಹಾಕಿದ್ದು ಪೂಜಾಗೆ ಬಂದ ಸೀರೆ. ಈ ಕಲರ್ ಸೀರೆಗೆ ಯಾವ್ದು ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ. ಬಟ್ ನಂದು ಗ್ರೀನ್ ಮೊದಲೇ ಒಂದು ಬ್ಲೌಸ್ ಇತ್ತು, ಇದೇನು ಉಟ್ಕೊಂಡಿಲ್ಲ ಒಂದ್ಸಲನೇ. ಅದು ಮ್ಯಾಚ್ ಆಗ್ಬೋದೇನೋ ಅಂದ್ಕೊಂಡು ಅಂದಿದೆ. ಆದರೆ ಇದರಲ್ಲೂ ಬ್ಲೌಸ್ ಅದ,
ನಮ್ಮ ತಮ್ಮ ಪೂಜೆಗೆ ಹೋಗಿದ್ದದು, ಮನೆ ಓಪನಿಂಗ್ ಹೋಗಿದ್ರಂತ ಅವ್ರು ಸೀರೆ ಉಡಿಸಿದ್ದು ನಮಗೆ ಕೊಟ್ಟಾರ. ಆ ಸೀರೆದು ಮಸ್ತ್ ಐತಿ, ಚಲೋ ಐತಿ ಸೀರೆ. ಆದರೆ ಬ್ಲೌಸ್ ಹೊಲಿಸ್ಕೊಳ್ಳು ಅಥವಾ ಮಿಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಳ್ಳು ಅಂತ ನೋಡತ್ತೀವಿ. ಯಾಕಂದರೆ ಉಟ್ಕೊಳೋದೇ ಕಡಿಮೆ ಈ ಸೀರೆನ, ಹಂಗಾಗಿ ಗ್ರೀನ್ ಸಾರಿ ಹೊಂದಿಕೆ ಆಗುತ್ತೆ ಅಂದ್ಕೊಂಡಿನಿ, ನೋಡೋಣ ಅಂತ. ಇದು ನೋಡಿ ಬ್ಲೌಸ್ ನಾನು ಹೊಲ್ಕೊಂಡಿನಿ. ಈ ಸಾರಿ ಇದು ನನಗೆ ಮೆತ್ತೊಂದು ಸಾರಿ ಈ ಥರ ಇರಬೇಕು ಅಂದರೆ ವೇರ್ ಮಾಡೋದು ತುಂಬ ಈಸಿ, ನನಗೆ ಚೆನ್ನಾಗಿ ಕಾಣ್ತಾವೆ. ಇದಾಗಿನ ಬ್ಲೌಸ್ ಎಲ್ಲ ಐತೋ ಇಲ್ಲೋ ಗೊತ್ತೇ ಇಲ್ಲ. ಈ ಥರ ಸೀರೆ ಆಗುತ್ತೆ ನನಗೆ ಇಷ್ಟ ತುಂಬ. ಇದು ಮ್ಯಾಚ್ ಆಗ್ತದೆ, ಗಡಿ ಮ್ಯಾಚ್ ಆಗ. ಇದು ಬೇರೆ ಸೀರೆ ಉಟ್ಕೊಂಡು ಐದಾಯಿತು ಸೀರೆ, ಈ ಬ್ಲೌಸ್ ಆಮೇಲೆ ಹೊಲ್ಕೊಟ್ಟಾಗ ಇದು ನಮ್ಮ ಅಕ್ಕ ಕೊಟ್ಟಿದ್ದೆ, ಹೋಗಿ ಇಸ್ಕೊಂಡು ಬರೋದು ಲೇಟ್ ಆಗಿದೆ. ಇದು ಸೀರೆ ಎಲ್ಲ ಹಳೇದಾಗೋಗದ, ಆದರೆ ಇದಕ್ಕೆ ಮ್ಯಾಚ್ ಇದರಲ್ಲಿ ಇರೋದ್ರಿಂದ ಅನ್ಸಲ್ಲ. ಬಟ್ ರೆಡ್ ನಡೀತದ. ಇಲ್ಲ ಈ ಲೇಸ್ ತೆಗಿಬೇಕು, ಈ ಲೇಸ್ ತೆಗೆದ್ರೆ ಆಗ್ತದೆ. ಇದ್ರಾಗಿ ಬ್ಲೌಸ್ ಹೊಲ್ಸಿನೇ ಇಲ್ಲ, ನನಗೆ ನೆನಪಿಲ್ಲ. ನಾನೇ ಹೊಲ್ಕೊತೀನಿ ಈ ಬ್ಲೌಸ್, ಈ ಸೀರೆ ಬ್ಲೌಸ್ ನಾನೇ ಹೊಲ್ಕೊಂಡು. ಇದು ಬಟ್ಟೆ ಮಾಡ್ಬೋದು, ಇಟ್ಕೊಳೋದು ಇದ್ರಂಗಿದ್ರೆ ಯಾರು ತೊಗೊಂಡಿದ್ದು ಮಾಡ್ಬೋದು. ಇದು ಆರ್ಡರ್ ಐತಿ ಮಾರಕ್ಕೆ ಹೋಗಿ ನೋಡಿ. ಇಷ್ಟೆಲ್ಲ ಸೀರೆ ಇಟ್ಕೊಂಡು ಉಟ್ಕೊಳ್ಳೋದ ಏನಿಲ್ಲ, ಆದರೂ ನಮಗೆ ಸೀರೆ ಇನ್ನೂ ಕಮ್ಮಿ ಬರ್ತಾವೆ. ಟ್ರೆಜರಿ ತುಂಬ ಸೀರೆ ಇದ್ರು ಸೀರೆ ಇಲ್ಲ. ಬಟ್ಟೆಗೆ ಅಂಗಡಿಯಾಗ ಸೀರೆ ಮಾರೋಲ್ಲ, ಅಲ್ಲ ನಡ್ಕೊಂತೀನಿ ನೋಡ್ರಿ. ಇದು ಬ್ಲೌಸ್, ಇದಾಗಿ ಬ್ಲೌಸ್ ಇದೆ. ಈ ಥರ ಸ್ಲೀವ್ಸ್ ಹಾಕಿ ಹೋಗ್ತೀನಿ, ಚೆನ್ನಾಗಿ ಆಗದ ಅನ್ಕೊಂಡು ಇನ್ನೊಂದ್ಸಲ ನಾವು ವೇರ್ ಮಾಡಿಲ್ಲ. ರೌಂಡ್ ಬ್ಯಾಕ್ ಇತ್ತು, ರೌಂಡ್ ಕೊಟ್ಟು ಎಸ್ ರೌಂಡ್ ಅಷ್ಟ. ನಾನು ಇದು ಮನೆಯಾಗಿದ್ದು ಹಾಕಿ ವೇರು ಇಲ್ಲ, ನಾನೇ ಹೊರ್ಕೊಂತೀನಿ. ಈಗ ಭಾಳ ಮಾಡ್ತು ಓದೇ ಇಲ್ಲ. ಅವಾಗಲೇ ತೋರಿಸ, ಇದು ಕೂಡ ನಾನೇ ಹೊರ್ಕೊಂಡ. ಮುಂದ್ಗಡೆ ಈ ಥರದ ಸ್ಟಾರ್ ನೆಕ್ ಇಟ್ಟು ಬ್ಯಾಕ್ ಈ ಥರ ವೇರ್ ಮಾಡಿ ಚೆನ್ನಾಗಿ ಕಾಣುತ್ತೆ. ನಾನು ಈ ಬೇರೆ ಬ್ಲೌಸ್ ಇಟ್ಟಿದ್ದೆ, ಇನ್ನೊಂದು ಸೀರೆ ಅದು ಸೀರೆ ಇದೆ. ಈ ಬೇರೆ ಲಂಗ ಹೊಡಿಬೇಕಂತ ನಮ್ಮ ಕಷ್ಟ, ಅದರಲ್ಲೂ ಸೇರ್ತೀನಿ. ಯಾವಾಗ ಹೊಡಿತೀನಿ ಯಾವಾಗಿಲ್ಲ. ಇದು ಕೂಡ ನಾನೇ ಹೊಲ್ಕೊಂಡಿದ್ದೆ ಬ್ಲೌಸು, ರೌಂಡ್ ನೆಕ್ ಹಾಗೆ ರೌಂಡ್ ನೆಕ್. ಇದು ಕಾಟನ್ ಸೀರೆ, ಒಂದು ಅವಾಗಲೇ ತೋರಿಸ್ತಿಲ್ಲ. ಈ ಸೀರೆ ಆಗಿದೆ, ವೇರ್ ಮಾಡಿ ಚೆನ್ನಾಗಿ ಕಾಣ್ತದೆ. ಅದು ಇಸ್ತ್ರಿ ಮಾಡಿದೆ ಮುದ್ರದ್ದು, ಇವು ಕಾಟನ್ ಅಲ್ಲ. ಇದು ಯಾವ ಸೀರೆ ಹಂಗೆ, ಇದು ನಾನು ಹೊಲಿದ್ದು ನಾನೇ ಹೊಲಿದ್ದು. ಇವಾಗ ಯಾಕೋ ಮನಸ್ಸು ಹೋಗ್ತದೆ ಸ್ಟಿಚಿಂಗ್ ಮಾಡೋಕ್ಕೆ. ಇದು ಹೊಲಿಸಿದ್ದೆ, ಹೆಂಗಾಗ ನಿಜವಾಗ್ಲೂ ಗೊತ್ತಿಲ್ಲ, ವೇರ್ ಮಾಡಿಲ್ಲ ನಾನು ಒಂದ್ಸಲ. ಯಾವ ಸೀರೆ ನೆಚ್ಚಾಗುತ್ತೆ ಅದ ನೋಡಿ, ಆ ಸೀರೆ ನೆಚ್ಚಾಗ್ತದೆ. ಇದು ಕೂಡ ನಾನೇ ಹೊಲ್ಕೊಂಡಿದ್ದು, ಏನು ಉಲ್ಟಾ ಪಲ್ಟ ಆಗ್ತದೆ. ಇದು ಕೂಡ ಬರೀ ಒಂದು ಸ್ಟಾರ್ ನೆಕ್ ಇಟ್ಕೊಂಡಿದ್ದೀನಿ.
ಈ ಥರ ಬ್ಯಾಕ್ ನೆಕ್ ಟ್ರೈ ಮಾಡ್ಕೊಂಡು ಫಸ್ಟ್ ಟೈಮ್ ಇದು ಬಂದಿದ್ದು ಚೆನ್ನಾಗಾಗ್ತದೆ ಈ ಥರ ಹೊಲ್ಕೊಂಡು. ನಾನು ರೌಂಡಿ ಜಾಸ್ತಿ ಟ್ರೈ ಮಾಡ್ತಿದ್ದೆ, ಇದು ಫಸ್ಟ್ ಬಂದಿತ್ತು ಈ ಥರ ನೆಕ್ಕು ಹಾಕಿ. ಇದು ಚೆನ್ನಾಗದ. ಇದು ಬಂದು ಈ ಕಲರ್ಸ್ ಈ ಸೀರೆ ಇದು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಈ ಸಾರಿ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಚೆನ್ನಾಗದ. ಜಸ್ಟ್ 300 ರೂಪಾಯಿ, ನಾನು 280 ರೂಪಾಯಿ. ಬ್ಲೌಸ್ ಒಂದು ಈ ಸೀರೆ ಅವಾಗಲೇ ತೋರಿಸಿಲ್ಲ ಈ ಸೀರೆಗ ಇದು ಗ್ರೀನ್ ಹಾಕ್ತಾರೆ ಮತ್ತು ಇದೇನಾದ್ರು ಹಾಕ್ತಾರೆ ಅಂತ ಮಿಸ್ ಮ್ಯಾಚ್ ಮಾಡ್ಕೊಂಡ್ರೆ ಈ ಥರ ಚೆನ್ನಾಗಿ ಕಾಣ್ತದೆ. ಒಂದ್ಸಲ ವೇರ್ ಮಾಡಿದ್ರೆ ಗೊತ್ತಾ. ಇದರಲ್ಲಿ 2 ಬ್ಲೌಸ್ ಇರ್ತೀನಿ, ಯಾಕಂದರೆ ಇದು ಎಕ್ಸ್ಟ್ರಾ ಬ್ಲೌಸ್ ಅಲ್ಲ. ಇದನ್ನು ಹಾಕ್ತೀನಿ, ಇದನ್ನ ಯಾವಾಗಾದ್ರೂ ಟೈಮ್ ಇದ್ದಾಗ ವೇರ್ ಮಾಡ್ಕೊಂಡು ನೋಡ್ತೀನಿ. ಯಾವುದಾದ್ರು ಚೆನ್ನಾಗಿ ಕಂಡ್ರೆ ಅದನ್ನ ವೇರ್ ಮಾಡ್ಕೊಳ್ಳಿ. ಯಾವಾಗ ವೇರ್ ಮಾಡ್ಕೋಬೇಕು, ಬರೀ ತೊಗೊಳೋದಷ್ಟು ಏನು ಮಾಡ್ಕೋದು, ಉಟ್ಕೊಳಲ್ಲ. ಇದನ್ನು ಮಸ್ತ್ ಕೊಡಿಸ್ತದ ಹಂಗೆ ಆಗ್ತದೆ ನಿಂತ್ಬಿಟ್ಟು. ಇಷ್ಟ ಜೋಡಿಸಿ ನೋಡ್ರಿ, ಇಷ್ಟ ಇವೆಲ್ಲ ಹಂಗದಾವು. ಇದು ನಮ್ಮ ಮನೆಯವ್ರಿಗೆ ಮುಟ್ಟಿಲ್ಲ, ಇದು ಎಲ್ಲ ಜೋಡಿಸ್ಬೇಕು. ಇದಷ್ಟ ಜೋಡಿಸಿನಿ, ಅರ್ಧ ಗಂಟೆ ಮ್ಯಾಗನೇ ಆಯಿತು, ಮತ್ತೇನು ಮಾಡಿಲ್ಲ. ಇಷ್ಟಕ್ಕೊಂದು ಸೀರೆ ಅದಾವೆ, ಇವಿಷ್ಟು ನನ್ನ ಸೀರೆ, ಇಲ್ಲೊಂದಿಷ್ಟು ಅದಾವು. ಇವೆಲ್ಲ ಡ್ರೆಸ್, ಇವು ನಾನು ಡೈಲಿ ವೇರ್ ಮಾಡೋದು. ಇದೆಲ್ಲ ಹೊಸ ಒಂದಿಷ್ಟು ಅದಾವು, ಎಲ್ಲ ನನ್ನ ಅದಾವು. ಇವು ನಮ್ಮ ಮನೆಯವರು 2 ನೋಡ್ರಿ. ಸೀರೆ ಎಷ್ಟಕ್ಕೊಂದು ಸೀರೆ ಇದ್ರೂ ಕಡಿಮೆ ನಮ್ಮದು. ಇವೆಲ್ಲ ತೆಗ್ದಿಲ್ಲ ಇನ್ನು, ಕೆಳಗಿನೂ ಇಲ್ಲಿಂದಷ್ಟೇ ಸ್ಟಾರ್ಟ್ ಮಾಡೀನಿ. ಎಲ್ಲ ಇದಾಗ್ಬಿಟ್ಟಿದ್ವು, ಅಷ್ಟೇ ಸುಮ್ಮನೆ ಜೋಡಿಸೀನಿ.